ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ಮೀನ ರಾಶಿಯವರಿಗೆ ಸಾಡೆ ಸಾತಿಯಿಂದ ಅಗ್ನಿ ಪರೀಕ್ಷೆ ಇರಲಿದೆ. ಜನ್ಮ ಶನಿಯ ಪ್ರಭಾವದಿಂದಾಗಿ ಮೀನ ರಾಶಿಯವರು ತಮ್ಮ ವೃತ್ತಿ, ವ್ಯವಹಾರ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣದಲ್ಲಿ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ? 2026ರಲ್ಲಿ ಮೀನ ರಾಶಿಗೆ ಸೇರಿದ ಜನರು ಯಾವ ಕ್ಷೇತ್ರದಲ್ಲಿ, ಯಾವ ಸಮಯದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು? ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕೆ ಯಾವ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗುರುದೇವಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಗುರುವಿನ ಅನುಗ್ರಹ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಪಡೆಯಲು ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಅನೇಕ ರೀತಿಯ ತೊಂದರೆಗಳನ್ನು ಹಾಗೆ ಗೊಂದಲದ ವಾತಾವರಣವನ್ನು ಬಗೆಹರಿಸಲಿದ್ದಾಳೆ. ಹಾಗಾಗಿ ಈ ಸಮಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ, ಮೀನ ರಾಶಿಯವರಿಗೆ 2026ರಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಅವರ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿದೆ ಎಂದು. ಪೂರ್ವ ಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರ ಭಾದ್ರಪದ ನಕ್ಷತ್ರ 4ನೇ ಪಾದ, ರೇವತಿ ನಕ್ಷತ್ರ 4 ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮೀನ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ. ಮೀನ ರಾಶಿಯವರಿಗೆ 2026 ಈ ದಶಕದಲ್ಲಿ ಅತ್ಯಂತ ಮಹತ್ವವಾದ ಪರಿವರ್ತನೆಯಾಗಬೇಕಾದ ವರ್ಷ. ನೀವು ನಿಮ್ಮ 7.5 ವರ್ಷಗಳ ಸಾಡೆ ಸಾತಿಯ ಗರಿಷ್ಠ ಹಂತದಲ್ಲಿದ್ದೀರಿ. ಜನ್ಮ ರಾಶಿಯಲ್ಲಿ ಶನಿಯು ತನ್ನ ಸಂಚಾರವನ್ನು ಮಾಡಲಿದ್ದು, ಅಂದರೆ 1ನೇ ಮನೆಯಲ್ಲಿ ಶನಿಯ ಪ್ರಭಾವ ಇರಲಿದೆ. 12ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಈ ತೀವ್ರ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತದೆ. ಇದು ನಿಮ್ಮ ಆರೋಗ್ಯ, ತಾಳ್ಮೆ, ಆರ್ಥಿಕ ವಿಷಯಗಳಿಗೆ ಕಠಿಣ ಪರೀಕ್ಷೆಯನ್ನು ನೀಡಲಿದೆ. ಆದರೆ ನಿಮಗೆ ಒಂದು ದೈವೌಷಧ ಕೂಡ ನೀಡಲಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಗುರು ನಿಮ್ಮ 5ನೇ ಮನೆಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ಒಂದು ತ್ರಿಕೋನ. ಇದು ಅಪಾರವಾದ ಬುದ್ಧಿವಂತಿಕೆ, ಪೂರ್ವ ಪುಣ್ಯ ಹಾಗೆ ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ರಕ್ಷಣೆಯೊಂದಿಗೆ ಕೂಡಿರುವ ಸುವರ್ಣ ಕಾಲವಾಗಿರಲಿದೆ. ಹಾಗಾದರೆ ಗ್ರಹಗಳ ಸ್ಥಿತಿಗತಿಯು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು, ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. 2026 ಆಳವಾದ ಆಧ್ಯಾತ್ಮಿಕ ಮಂಥನದ ವರ್ಷವಾಗಿರಲಿದೆ. ಮುಖ್ಯ ಸಂಚಾರವಾಗಿ ಶನಿ 1ನೇ ಮನೆಯಾದ ಮೀನ ರಾಶಿಯಲ್ಲಿ, ಜನ್ಮ ರಾಶಿಯಲ್ಲಿ ವರ್ಷವಿಡೀ ಇರುವುದು. ಇದು ಜನ್ಮ ಶನಿ ಸಾಡೆ ಸಾತ್ಯ ಮಧ್ಯದ ಅತ್ಯಂತ ತೀವ್ರವಾದ ಹಂತವಾಗಿರಲಿದೆ. ಇದು ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿಯ ಮೇಲೆ ಅಪಾರ ಒತ್ತಡವನ್ನು ಹೇರುತ್ತದೆ. ನೀವು ಜವಾಬ್ದಾರಿಗಳ ಭಾರದಿಂದ, ಆಲಸ್ಯದಿಂದ ಬಳಲುತ್ತಿರುವಂತೆ ಅನಿಸಬಹುದು. ತುಂಬ ಅಂತರ್ಮುಖಿಗಳಾಗಿ ವೈರಾಗ್ಯ ಹೊಂದಿರುವಂತೆ ಬದಲಾಗಬಹುದು. 12ನೇ ಮನೆಯಾದ ಕುಂಭ ರಾಶಿಯಲ್ಲಿ ಡಿಸೆಂಬರ್ 6ರವರೆಗೂ ರಾಹುವಿನ ಸಂಚಾರದ ಪರಿಣಾಮವು ಇನ್ನಷ್ಟು ಕಷ್ಟಕರವಾಗಿರುತ್ತದೆ. ರಾಹು ಇಲ್ಲಿ 12ನೇ ಮನೆಯ ವಿಷಯಗಳನ್ನು ಹೆಚ್ಚಿಸುತ್ತಾನೆ. ಅಧಿಕ ಖರ್ಚುಗಳು, ನಿದ್ರಾಹೀನತೆ, ಗುಪ್ತ ಶತ್ರುಗಳು, ಆಸ್ಪತ್ರೆಗೆ ಸೇರುವ ಅಪಾಯ. 1ನೇ ಮನೆಯಲ್ಲಿ ಶನಿ, 12ನೇ ಮನೆಯಲ್ಲಿ ರಾಹುವಿನ ಸಂಯೋಜನೆ ಒಂದು ರೀತಿಯ ಬಂಧನ ಯೋಗ. ಇದು ನಿಮ್ಮನ್ನು ಕಟ್ಟಿ ಹಾಕಿದಂತೆ, ಒಂಟಿಯಾಗಿರುವಂತೆ ಅನಿಸುವಂತೆ ಮಾಡುತ್ತದೆ. ಆದರೆ ನಿಮಗೆ ಒಂದು ಗುಪ್ತ ಆಯುಧವಿದೆ. 6ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ 6ರವರೆಗೂ ಇರಲಿದ್ದು, ಇಲ್ಲಿ ಕೇತುವಿನ ಸಂಚಾರ ಶತ್ರು
ಅಂತಕ ಅಂದರೆ ಶತ್ರುಗಳನ್ನು ನಾಶ ಮಾಡುವನ್ನಾಗಿ ಕೆಲಸ ಮಾಡುವ ಅದ್ಭುತ ಸಂಚಾರವನ್ನು ಪಡೆದಿದ್ದಾನೆ. ಇದು ಸ್ಪರ್ಧಿಗಳು ರೋಗಗಳನ್ನು ಸಾಲಗಳನ್ನು ಮೀರಿಸಲು ಮತ್ತು ನಿಮಗೆ ಸಹಜವಾದ ಹಠಾತ್ ಸಾಮರ್ಥ್ಯವನ್ನು ನೀಡುತ್ತಾನೆ. ನಿಮ್ಮ ರಾಶ್ಯಾಧಿಪತಿಯಾದ ಗುರು ನಿಮ್ಮ ರಕ್ಷಕನಾಗಿ ಕೆಲಸ ಮಾಡುತ್ತಾನೆ. ವರ್ಷದ ಆರಂಭದಲ್ಲಿ ಗುರು ಜೂನ್ 1ರವರೆಗೆ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ 4ನೇ ಮನೆಯಲ್ಲಿ ಇರುತ್ತಾನೆ. ಇದೊಂದು ವರ. ಇದು ಗೃಹ ಶಾಂತಿ, ಮಾನಸಿಕ ಬೆಂಬಲ, ಹೊರಗಿನ ಬಿರುಗಾಳಿಗಳಿಂದ ಸುರಕ್ಷಣೆಯ ಆಶ್ರಮವನ್ನು ನೀಡುತ್ತದೆ. ವರ್ಷದ ಸುವರ್ಣ ಕಾಲವಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಇರಲಿದೆ. ಈ ಸಮಯದಲ್ಲಿ ಗುರು ಅಂದರೆ ನಿಮ್ಮ ರಾಶಿಯಾಧಿಪತಿ 5ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ. ಇದೊಂದು ಬೃಹತ್ ರಾಜಯೋಗ, ದೈವವರ. ನಿಮ್ಮ ಬುದ್ಧಿ ಚುರುಕಾಗುತ್ತದೆ, ಹಾಗೆಯೇ ನಿಮ್ಮ ಅಂತರ್ಪ್ರಜ್ಞೆ ತುಂಬ ಶಕ್ತಿಯುತವಾಗಿರುತ್ತದೆ. ಇದು ಸಂತಾನ ಪ್ರಾಪ್ತಿಗೆ, ವಿದ್ಯೆಯಲ್ಲಿ ಯಶಸ್ಸಿಗೆ, ಆಧ್ಯಾತ್ಮಿಕ ಜ್ಞಾನಕ್ಕೆ ಅತ್ಯುತ್ತಮವಾದ ಸಂಚಾರವಾಗಿರಲಿದೆ. 5ನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ 1ನೇ ಮನೆಯಲ್ಲಿರುವ ಶನಿಯ ಮೇಲೂ ದೃಷ್ಟಿ ಬೀರುತ್ತಾನೆ. ಸಾಡೆ ಸಾತಿಯನ್ನು ತಡೆದುಕೊಳ್ಳಲು ನಿಮಗೆ ಬುದ್ಧಿವಂತಿಕೆ, ದಯೆಯನ್ನು ನೀಡುತ್ತದೆ. ಇನ್ನು ಅಕ್ಟೋಬರ್ 31ರಿಂದ ಗುರು ನಿಮ್ಮ 6ನೇ ಮನೆಯಾದ ಸಿಂಹ ರಾಶಿಗೆ ಬದಲಾಗುತ್ತಾನೆ. ಈ ಸಮಯದಲ್ಲಿ ಕೇತುವಿನೊಂದಿಗೆ ಗುರು ಸೇರುವುದರಿಂದಾಗಿ ಇದು ಹೆಚ್ಚು ಸವಾಲಿನ ಸಂಚಾರವಾಗಿರಲಿದೆ. 6ನೇ ಮನೆಯಲ್ಲಿ ಗುರು ನೀವು ಅಜಾಗರೂಕರಾಗಿದ್ದರೆ ಸಾಲಗಳನ್ನು, ರೋಗಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ನೀವು ಆಹಾರ, ಜೀವನ ಶೈಲಿ, ಸಾಲಗಳ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ 6, 2026ರಂದು ಒಂದು ಬಲವಾದ ಬದಲಾವಣೆ ಬರುತ್ತದೆ. ರಾಹು ನಿಮ್ಮ 11ನೇ ಮನೆಗೆ ಅಂದರೆ ಲಾಭದ ಸ್ಥಾನಕ್ಕೆ, ಕೇತು ನಿಮ್ಮ 5ನೇ ಮನೆಗೆ ಬದಲಾಗುತ್ತಾರೆ. ಇದು ಕಷ್ಟಕರವಾದ 12 ಮತ್ತು 6 ಅಕ್ಷಗಳನ್ನು ಮುಗಿಯುತ್ತದೆ. 2027ಕ್ಕೆ ಆರ್ಥಿಕ ಚೇತರಿಕೆ, ಆಸೆಗಳ ಈಡೇರಿಕೆಯ ಬಾಗಿಲು ತೆರೆಯುತ್ತದೆ. ಇದು ಪ್ರಮುಖವಾಗಿ ಮೀನರಾಶಿಯವರು ಗ್ರಹ ಸಂಚಾರದ ಪರಿಣಾಮವಾಗಿ ಈ ಎಲ್ಲ ಬದಲಾವಣೆಯನ್ನು ಕಾಣಲಿದ್ದು, ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೀನರಾಶಿಗೆ ಸೇರಿದ ಜನರು 2026ರಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಅವರ ಜೀವನದಲ್ಲಿ ಆಗಲಿದೆ ಎಂದು. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026ರಲ್ಲಿ ನಿಮ್ಮ ಕೆರಿಯರ್, ತಾಳ್ಮೆಗೆ, ಆಂತರಿಕ ಬಲಕ್ಕೆ ಪರೀಕ್ಷೆ. 1ನೇ ಮನೆಯಲ್ಲಿ ಜನ್ಮ ಶನಿ ನಿಮ್ಮ ಪ್ರಗತಿಗೆ ನೀವೇ ಅಡಿಪಾಯವಾಗಿರುವಂತೆ ಅನಿಸುವಂತೆ ಮಾಡುತ್ತಾನೆ. ನೀವು ನಿಧಾನವಾಗಿ ಚಲಿಸಬಹುದು, ಕಡಿಮೆ ಪ್ರೇರಣೆ ಹೊಂದಿರಬಹುದು ಅಥವಾ ಕೆಲಸದ ಬಗ್ಗೆ ಅತಿಯಾಗಿ ಗಂಭೀರವಾಗಿರಬಹುದು. ನಿಮ್ಮ 10ನೇ ಮನೆಯ ಮೇಲೆ ಶನಿಯ ದೃಷ್ಟಿ ನಿಮ್ಮನ್ನು ಅಧಿಕಾರಿಗಳು, ಮೇಲಾಧಿಕಾರಿಗಳ ಸೂಕ್ಷ್ಮ ಪರಿಶೀಲನೆ ಇರಿಸುತ್ತದೆ. 12ನೇ ಮನೆಯಲ್ಲಿ ರಾಹು ವಿಶೇಷವಾಗಿ ವಿದೇಶಿ ಭೂಮಿಗಳು, MNCಗಳು, ಹಾಗೆ ಆಸ್ಪತ್ರೆಗಳು, ಸಂಶೋಧನಾ ಪ್ರಯೋಗಾಲಯಗಳು ಅಥವಾ ಏಕಾಂತ ವಾತಾವರಣದಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರವಾಗಿರಲಿದೆ. ಇತರರಿಗೆ ಇದು ಕೆಲಸದಲ್ಲಿ ಗುಪ್ತ ಶತ್ರುಗಳು, ಆಫೀಸ್ ರಾಜಕೀಯವನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ. 6ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಇದು ಎದುರಾಳಿಗಳನ್ನು ಸೋಲಿಸಲು, ಭಾರೀ ಕೆಲಸದ ಹೊರೆಯನ್ನು ನಿಭಾಯಿಸಲು, ಕಾನೂನು ಅಥವಾ HR ಸಮಸ್ಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಎದುರಿಸಲು ಸಹಾಯ ಮಾಡುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಗುರು ಜನವರಿಯಿಂದ ಜೂನ್ವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು, ಇದು ಸಾಮಾನ್ಯವಾಗಿ ಸಹಾಯಕ, ಸ್ಥಿರವಾದ ಕೆಲಸದ ವಾತಾವರಣವನ್ನು ನೀಡುತ್ತದೆ. ಸುವರ್ಣ ಕಾಲವಾಗಿ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದ್ದು, 5ನೇ ಮನೆಯಲ್ಲಿ ಗುರುವಿನೊಂದಿಗೆ ನಿಮ್ಮ ಬುದ್ಧಿವಂತಿಕೆ, ಸೃಜನಶೀಲತೆ, ಆಧ್ಯಾತ್ಮಿಕ ಒಳನೋಟವನ್ನು ಈ ಸಮಯದಲ್ಲಿ ನೀವು ನೋಡಲಿದ್ದೀರಿ. ನಿಮ್ಮ ಕೆರಿಯರನ್ನು ಭದ್ರಪಡಿಸಿಕೊಳ್ಳಬೇಕಾದ ಸಮಯ ಇದಾಗಿದ್ದು, ನಿಮ್ಮ ಸೃಜನಶೀಲ ಪ್ರತಿಭೆ, ಬೋಧನೆ, ಕೌನ್ಸೆಲಿಂಗ್ ಅಥವಾ ಆಧ್ಯಾತ್ಮಿಕ ಕೌಶಲ್ಯಗಳ ಆಧಾರದ ಮೇಲೆ ಉದ್ಯೋಗ ಬದಲಾವಣೆ ಈ ಸಮಯದಲ್ಲಿ ಸಾಧ್ಯವಾಗುತ್ತದೆ. ಲಾಭದಾಯಕವಾಗಿಯೂ ಕೂಡ ಇರಲಿದೆ. ಇನ್ನು
ಈ ಪ್ರಸ್ತುತ ವರ್ಷದಲ್ಲಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಇರುವವರಾಗಿದ್ದರೆ, ಸ್ವ ಉದ್ಯೋಗವನ್ನು ಮಾಡುತ್ತಿದ್ದರೆ ಇದು ಅಧಿಕ ರಿಸ್ಕ್ ಇರುವ ವರ್ಷವೆಂದೇ ಹೇಳಬಹುದು. 12ನೇ ಮನೆಯಲ್ಲಿ ರಾಹು ಗುಪ್ತ ನಷ್ಟ, ಕೆಟ್ಟ ಹೂಡಿಕೆಗಳು, ಮೋಸ ಹೋಗುವ ಅಪಾಯವಿರುವ ಸಂಚಾರ. ನೀವು ಯಾರನ್ನು ನಂಬುತ್ತಿದ್ದೀರಿ ಎಂಬುದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಓದಬೇಕಾಗಿರಲಿದೆ. ಜನ್ಮ ಶನಿ ಇಡೀ ವ್ಯಾಪಾರದ ಹೊರೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕುತ್ತಾನೆ. ನೀವು ಸುಸ್ತಾದಂತೆ, ಅತಿಯಾದ ಭಾರ ಹೊತ್ತಂತೆ ಭಾವಿಸಬಹುದು. ಆದರೆ ನೀವು ಹೆಚ್ಚು ಶಿಸ್ತಿನಿಂದ ವಾಸ್ತವಿಕವಾಗಿ ಬದಲಾಗಬೇಕೆಂದು ಕೂಡ ಒತ್ತಾಯಿಸಲ್ಪಡುತ್ತೀರಿ. 2026 ಆಕ್ರಮಣಕಾರಿಯಾಗಿ ವಿಸ್ತರಿಸುವುದಕ್ಕಿಂತ ಭದ್ರಪಡಿಸಿಕೊಳ್ಳುವುದು ಹೆಚ್ಚಾಗಿರಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ನಿಮ್ಮ ಪ್ರಮುಖ ಸ್ಪಷ್ಟತೆ, ಒಳ್ಳೆಯ ತೀರ್ಪು ಇರುವ ಸಮಯವಾಗಿರಲಿದೆ. 5ನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ ಬುದ್ಧಿವಂತಿಕೆಯನ್ನು ಅರಿತುಕೊಳ್ಳುವಂತೆ ಬುದ್ಧಿವಂತ ವ್ಯಾಪಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾನೆ. ಸೃಜನಶೀಲತೆ, ಬ್ರ್ಯಾಂಡಿಂಗ್, ಶೈಕ್ಷಣಿಕ ಸಂಬಂಧಿತ ಉದ್ಯಮಗಳು ಅಥವಾ ಮಕ್ಕಳ ಉತ್ಪನ್ನಗಳು, ಸೇವೆಗಳ ಮೂಲಕ ಲಾಭವನ್ನು ತರುತ್ತಾನೆ. ಇನ್ನು ಅಕ್ಟೋಬರ್ 31ರಿಂದ ನಿಮ್ಮ 6ನೇ ಮನೆಯಲ್ಲಿ ಗುರುವಿನೊಂದಿಗೆ ವ್ಯಾಪಾರವನ್ನು ನಡೆಸಲು ನೀವು ಸಾಲವನ್ನು ಪಡೆಯಬೇಕಾಗಬಹುದು ಅಥವಾ ಪುನರ್ರಚಿಸಿಕೊಳ್ಳಬೇಕಾಗಬಹುದು. ಅನಗತ್ಯ ರಿಸ್ಕ್ಗಳನ್ನು ಕಡಿಮೆ ಮಾಡಿಕೊಳ್ಳಲು ವರ್ಷದ ಮಧ್ಯದ ಭಾಗ ಸುವರ್ಣ ಕಾಲವಾಗಿರಲಿದೆ. ಇನ್ನು 2026ರಲ್ಲಿ ಮೀನ ರಾಶಿಯವರ ಆರ್ಥಿಕ ಸ್ಥಿತಿಗತಿ ಯಾವ ರೀತಿಯಲ್ಲಿ ಇರಲಿದೆ, ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಆರ್ಥಿಕತೆ 2026ರಲ್ಲಿ ಅತ್ಯಂತ ಸವಾಲಿನ ಕ್ಷೇತ್ರದಲ್ಲಿ ಒಂದಾಗಿರಲಿದೆ. 12ನೇ ಮನೆಯಲ್ಲಿ ರಾಹು ನಿಮ್ಮ ಸಂಪನ್ಮೂಲಗಳ ಮೇಲೆ ನೇರವಾಗಿ ಭಾರ ಹಾಕುತ್ತಾನೆ. ಆರೋಗ್ಯ, ಕುಟುಂಬ, ವಿದೇಶಿ ವಿಷಯಗಳು ಅಥವಾ ಅಜಾಗರೂಕ ಖರ್ಚುಗಳ ಕಾರಣದಿಂದ ವೆಚ್ಚಗಳು ಹೆಚ್ಚಾಗಬಹುದು. ಹಣ ನಿಮ್ಮ ಬೆರಳುಗಳ ಮಧ್ಯದಿಂದ ಜಾರಿ ಹೋಗುತ್ತಿರುವಂತೆ ನೀವು ಭಾವಿಸಬಹುದು. ಜನ್ಮ ಶನಿ ಆದಾಯ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತಾನೆ. ಅದೇ ಅಥವಾ ಕಡಿಮೆ ಪ್ರತಿಫಲಕ್ಕಾಗಿ ನೀವು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತಾನೆ. ಇದು ಹಣ ಭದ್ರತೆಯೊಂದಿಗೆ ನಿಮ್ಮ ಸಂಬಂಧಗಳನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸುವಂತೆ ನಿಮ್ಮನ್ನು ತಳ್ಳುತ್ತದೆ. ಮುಖ್ಯ ಆರ್ಥಿಕ ಆಶೀರ್ವಾದದ ಸುವರ್ಣ ಕಾಲ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. 5ನೇ ಮನೆಯಾದ ಊಹಾಪೋಹ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಗುರುವಿನೊಂದಿಗೆ ಸ್ಟಾಕ್ ಮಾರ್ಕೆಟ್, ಸೃಜನಶೀಲ ಪ್ರಾಜೆಕ್ಟ್ಗಳು, ಬೌದ್ಧಿಕ ಕೆಲಸ ಅಥವಾ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ಲೆಕ್ಕಾಚಾರದ ರಿಸ್ಕ್ಗಳಿಂದ ಲಾಭಗಳು ಇರಲಿದೆ. ನಿಮ್ಮ ಇಂದಿನ ಜನ್ಮದ ಪುಣ್ಯಗಳು ಸಹಕಾರವಾಗಿ ಹಠಾತ್ ಲಾಭ ಅಥವಾ ಬೆಂಬಲವನ್ನು ತರಬಹುದು. ಇನ್ನು ಅಕ್ಟೋಬರ್ 31ರಿಂದ ನಿಮ್ಮ 6ನೇ ಮನೆಯಲ್ಲಿ ಗುರು ನೀವು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ಸಾಲಗಳು, EMIಗಳನ್ನು ಹೆಚ್ಚಿಸಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಅನಗತ್ಯ ಆರ್ಥಿಕ ಜವಾಬ್ದಾರಿಗಳನ್ನು ಮುಚ್ಚಲು ವರ್ಷದ ಮಧ್ಯದ ಲಾಭವನ್ನು ಬಳಸಿ. ವರ್ಷ ಆಸೆಯೊಂದಿಗೆ ಮುಗಿಯುತ್ತದೆ. ಡಿಸೆಂಬರ್ 6ರಂದು ರಾಹು ನಿಮ್ಮ 11ನೇ ಮನೆಯಾದ ಲಾಭ ಸ್ಥಾನಕ್ಕೆ ಬರುವುದರಿಂದಾಗಿ 12ನೇ ಮನೆಯ ನಷ್ಟವನ್ನು ಮುಗಿಸಿ 2027ರಲ್ಲಿ ಬಲವಾದ ಆದಾಯಕ್ಕೆ ಆಸೆಗಳ ಈಡೇರಿಸಲು ಬಾಗಿಲು ತೆರೆಯುತ್ತಾನೆ. ಒಟ್ಟಾರೆ 2026ರಲ್ಲಿ ಬಹಳ ಎಚ್ಚರಿಕೆಯ ಕ್ರಮಗಳೊಂದಿಗೆ ನೀವು ಜೀವನವನ್ನು ನಡೆಸುವುದು ಬಹು ಮುಖ್ಯವಾಗಿರಲಿದೆ. ಇದು ಆರ್ಥಿಕವಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಟುಂಬ ಸಂಬಂಧಗಳಲ್ಲಿ 2026ರಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಕುಟುಂಬ ಜೀವನ ಆರಾಮ, ಆತಂಕ ಎರಡನ್ನೂ ತರುತ್ತದೆ. ಜನ್ಮ ಶನಿ ನಿಮ್ಮನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ದೂರವಾಗಿ, ಗಂಭೀರವಾಗಿ ಅಥವಾ ಒಂಟಿಯಾಗಿರುವಂತೆ ಕಾಣಿಸಬಹುದು. 7ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಮದುವೆ, ಪಾಲುದಾರಿಕೆಗಳಲ್ಲಿ ಪರಿಪಕ್ವತೆ, ತಾಳ್ಮೆ, ಜವಾಬ್ದಾರಿಯನ್ನು ಬಯಸುತ್ತದೆ. 2026ರ ವರ್ಷ ಒಂದು ಆಶೀರ್ವಾದದೊಂದಿಗೆ ಆರಂಭವಾಗುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಗುರು ಜನವರಿಯಿಂದ ಜೂನ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಗೃಹ ಶಾಂತಿ, ಆಸ್ತಿ ವಿಷಯಗಳು, ನಿಮ್ಮ ಮಾನಸಿಕ ಬುನಾದಿಗೆ ಬೆಂಬಲ ನೀಡುತ್ತಾನೆ. ನಿಮ್ಮ ತಾಯಿ ಅಥವಾ ಮಾತೃ ಸಮಾನರು ಈ ಕಾಲದಲ್ಲಿ ವಿಶೇಷ ಬೆಂಬಲ ನೀಡಬಹುದು.
ಸುವರ್ಣ ಕಾಲವಾಗಿ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದ್ದು, ನಿಮ್ಮ ಮಕ್ಕಳಿಗೆ ಅವರೊಂದಿಗೆ ನಿಮ್ಮ ಸಂಬಂಧಕ್ಕೆ ದಶಕದಲ್ಲೇ ಅತ್ಯುತ್ತಮ ಸಂಚಾರದಲ್ಲಿ ಒಂದಾಗಿರಲಿದೆ. 5ನೇ ಮನೆಯಲ್ಲಿ ಉಚ್ಚ ಗುರು ಸಂತಾನ ಪ್ರಾಪ್ತಿಗೆ ಒಂದು ಅದ್ಭುತ ಯೋಗವಾಗಿರಲಿದೆ. ನೀವು ಮಕ್ಕಳಿಗಾಗಿ ನೋಡುತ್ತಿದ್ದರೆ ಇದು ತುಂಬ ಅನುಕೂಲಕರ ಸಮಯವಾಗಿದ್ದು, ಈಗಾಗಲೇ ಇರುವ ಮಕ್ಕಳು ಯಶಸ್ಸು ಸಾಧಿಸಿ ನಿಮಗೆ ಆನಂದ ಹೆಮ್ಮೆಯನ್ನು ತರುತ್ತಾರೆ. ಒಂದು ಸೂಕ್ಷ್ಮವಾದ ಸಮಯವಾಗಿ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ನೋಡಬಹುದಾಗಿರಲಿದೆ. ಕುಜ ನಿಮ್ಮ 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವಾಗ ಇದು ಮಕ್ಕಳೊಂದಿಗೆ ಹಠಾತ್ ಭಿನ್ನಾಭಿಪ್ರಾಯಗಳು, ಅವರ ಆರೋಗ್ಯ ಅಥವಾ ಓದಿನ ಬಗ್ಗೆ ಆತಂಕಗಳು ಅಥವಾ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಆದರೆ ಅಕ್ಟೋಬರ್ 30ರವರೆಗೂ ಕುಜ ಉಚ್ಚ ಗುರುವಿನೊಂದಿಗೆ ಸೇರುತ್ತಾನೆ. ನೀಚಭಂಗ ರಾಜಯೋಗವನ್ನು ಉಂಟು ಮಾಡುತ್ತಾನೆ. ಯಾವುದೇ ಬಿಕ್ಕಟ್ಟು ಅಂತಿಮವಾಗಿ ಸಕಾರಾತ್ಮಕ ಫಲಿತಾಂಶಕ್ಕೆ, ಆಳವಾದ ತಿಳುವಳಿಕೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಕುಟುಂಬದಲ್ಲೂ ಕೂಡ ಮಿಶ್ರ ಫಲಿತಾಂಶವನ್ನು ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ನಿರೀಕ್ಷಿಸಬಹುದಾಗಿರಲಿದೆ. ಹಾಗೆ ಇನ್ನು ಮುಂದಿನದ್ದಾಗಿ ಮೀನರಾಶಿಯವರ ಆರೋಗ್ಯವು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ, ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026 ಆರೋಗ್ಯ ನಿಮ್ಮ ನಂಬರ್ 1 ಆದ್ಯತೆಯಾಗಿರಲಿದೆ. ಜನ್ಮ ಶನಿ 1ನೇ ಮನೆಯಲ್ಲಿ ನೇರವಾಗಿ ನಿಮ್ಮ ದೇಹ ಮನಸ್ಸನ್ನು ಬಾಧಿಸುತ್ತಾನೆ. ಈ ಸಂಚಾರ ದೀರ್ಘಕಾಲೀನ ಸಮಸ್ಯೆಗಳಾದ ಕೀಲು ನೋವು, ಮುಖ್ಯವಾಗಿ ಮೊಣಕಾಲುಗಳು, ದಂತ ಸಮಸ್ಯೆಗಳು, ಆಯಾಸ, ಸಾಮಾನ್ಯ ಭಾರವೆನಿಸುವುದರೊಂದಿಗೆ ಸಂಬಂಧಿಸಿದೆ. ಮಾನಸಿಕವಾಗಿ ಇದು ಸರಿಯಾಗಿ ನಿರ್ಣಯಿಸದಿದ್ದರೆ ನಿರಾಶೆ, ನಕಾರಾತ್ಮಕತೆ ಆಗಿ ಖಿನ್ನತೆಯನ್ನು ಉಂಟು ಮಾಡಬಹುದು. 12ನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮ ನಿದ್ರಾಹೀನತೆ, ಕದಡಿದ ನಿದ್ರೆ, ಕೆಟ್ಟ ಕನಸುಗಳು, ಕೆಲವೊಮ್ಮೆ ಆಸ್ಪತ್ರೆಗೆ ಸೇರುವುದಕ್ಕೆ ಹೆಸರುವಾಸಿಯಾಗಿರುತ್ತದೆ. ಇದು ಆರೋಗ್ಯವನ್ನು ಹಾಳು ಮಾಡುವ ವ್ಯಸನಗಳು ಅಥವಾ ಪಲಾಯನ ಪ್ರವೃತ್ತಿಯ ಕಡೆಗೆ ನಿಮ್ಮನ್ನು ಪ್ರಚೋದನೆಗೊಳಿಸುತ್ತದೆ. ರೆಡ್ ಅಲರ್ಟ್ ಪೀರಿಯಡ್ ಆಗಿ ಏಪ್ರಿಲ್ 2ರಿಂದ ಮೇ 11ರವರೆಗೂ ನಾವು ನೋಡಬಹುದಾಗಿರಲಿದೆ. ಕುಜ ನಿಮ್ಮ 1ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರುತ್ತಾನೆ. ಇದು ಅಪಘಾತಗಳು, ಗಾಯಗಳು, ಶಸ್ತ್ರಚಿಕಿತ್ಸೆಗಳು, ಅಧಿಕ ಜ್ವರ ಅಥವಾ ತಲೆ ರಕ್ತ ಸಂಬಂಧಿತ ಸಮಸ್ಯೆಗಳಿಗೆ ಅಧಿಕ ಅಪಾಯಕಾರಿ ಸಂಯೋಜನೆಯಾಗಿರಲಿದೆ. ಈ ಸಮಯದಲ್ಲಿ ನೀವು ಪ್ರಯಾಣ, ಚಾಲನೆ, ದೈಹಿಕ ರಿಸ್ಕ್ಗಳು, ಕೋಪದೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರಲಿದೆ. ನಿಮ್ಮ ಬಲವಾದ ರಕ್ಷಣೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಬರುತ್ತದೆ. 5ನೇ ಮನೆಯಲ್ಲಿ ಉಚ್ಚ ಗುರು ತನ್ನ ಶುಭ 9ನೇ ದೃಷ್ಟಿಯನ್ನು ನಿಮ್ಮ 1ನೇ ಮನೆಯ ಮೇಲೆ ಶನಿಯ ಮೇಲೆ ಬೀರುತ್ತಾನೆ. ಇದು ದೈವ ಕವಚದಂತೆ ಕೆಲಸ ಮಾಡುತ್ತದೆ. ಈ ಸಂಚಾರ ನಿಮಗೆ ಇವುಗಳನ್ನು ಸಹಾಯ ಮಾಡುತ್ತಾನೆ. ಸರಿಯಾದ ವೈದ್ಯರು ನಿರ್ವಹಣೆ ಮಾರ್ಗಗಳನ್ನು ಕಂಡುಕೊಳ್ಳಲು, ಸರಿಯಾದ ರೋಗ ನಿರ್ಣಯ ಚಿಕಿತ್ಸೆ ಪಡೆಯುವುದು, ಚೇತರಿಕೆಗೆ ಬೆಂಬಲ ನೀಡುವ ಹೆಚ್ಚು ಸಕಾರಾತ್ಮಕ ಆಶಾವಾದಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದಾಗಿರಲಿದೆ. ಇನ್ನು 2026ರಲ್ಲಿ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೋಡೋಣ. ಸಾಡೆ ಸಾತಿ ಭಾರವಿದ್ದರೂ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದ ವರ್ಷವಾಗಿರಲಿದೆ. ಜನ್ಮ ಶನಿಯ ಕಾರಣದಿಂದಾಗಿ ಆಲಸ್ಯ, ಆತ್ಮಸಂದೇಹ ಅಥವಾ ಮಾನಸಿಕ ಭಾರವನ್ನು ಸೃಷ್ಟಿಸಬಹುದು. ಆದರೆ ಸುವರ್ಣ ಕಾಲವಾಗಿ ಜೂನ್ 2ರಿಂದ ಅಕ್ಟೋಬರ್ 30 ಇರಲಿದ್ದು, ವಿದ್ಯೆಗೆ ಸಾಧ್ಯವಾಗುವ ಅತ್ಯುತ್ತಮ ಸಂಚಾರಗಳಲ್ಲಿ ಒಂದು. ನಿಮ್ಮ ರಾಶ್ಯಾಧಿಪತಿ 5ನೇ ಮನೆಯಾದ ಬುದ್ಧಿವಂತಿಕೆ, ಕಲಿಕೆ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಮನಸ್ಸು ಸ್ಪಷ್ಟತೆ, ನೆನಪಿನ ಶಕ್ತಿ, ಆಳವಾದ ಗ್ರಹಿಕೆಯೊಂದಿಗೆ ಆಶೀರ್ವದಿಸಲ್ಪಡುತ್ತದೆ. ಇದು ಬೋರ್ಡ್ ಎಕ್ಸಾಮ್, ಉನ್ನತ ಶಿಕ್ಷಣ, ಆಧ್ಯಾತ್ಮಿಕ ಅಭ್ಯಾಸ, ಸೃಜನಶೀಲ ಕ್ಷೇತ್ರದಲ್ಲಿ ಅದ್ಭುತವಾಗಿರಲಿದೆ. 6ನೇ ಮನೆಯಲ್ಲಿ ಕೇತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಅನುಕೂಲಕರವಾಗಿರಲಿದೆ. ಇದು ಚುರುಕಾದ ಏಕಾಗ್ರತೆಯನ್ನು, ಸ್ಪರ್ಧಿಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ಗ್ರಹ ಸಂಚಾರದ ಪರಿಣಾಮವಾಗಿ 2026ರಲ್ಲಿ
ವಿದ್ಯಾರ್ಥಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ಅಂದರೆ ಈ ವರ್ಷದಲ್ಲಿ ನೀವು ಜನ್ಮ ಶನಿಯ ಶಾಂತಿಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸುವುದು, ಹಾಗೆ ಶನಿವಾರದಂದು ಬಡವರಿಗೆ ಎಳ್ಳೆಣ್ಣೆ, ಕಪ್ಪು ಉದ್ದು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಇದು ವಿನಯದಿಂದ, ಶಿಸ್ತಿನಿಂದ, ಹಿರಿಯರು ಕಾರ್ಮಿಕರ ಬಗ್ಗೆ ಗೌರವದಿಂದ ಇರಿ. ಇದರಿಂದಾಗಿ ಶನಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಹಾಗೆ ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.